ನಮಸ್ಕಾರ. ಕಳೆದ ಶನಿವಾರ 13ನೇ ತಾರೀಕು ನಮ್ಮ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ತಿಗಳರಪಾಳ್ಯ ಏರಿಯಾದಲ್ಲಿ ಒಂದು ಮಹಿಳೆ ಭವಾನಿ ಅಂತ ಆಕೆ ಸ್ನೇಹಿತ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಆಕೆಯನ್ನು ಕತ್ತಿಸಿ ಕೊಲೆ ಮಾಡಿರುವ ಒಂದು ಘಟನೆ ನಡೆದಿರ್ತದೆ. ಈ ಹಿನ್ನೆಲೆಯಲ್ಲಿ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ದಾಖಲಾಗಿರ್ತದೆ. ಸೊ ಇದರ ಹಿನ್ನೆಲೆ ಏನಂದರೆ, ಈ ಭವಾನಿ ಒಂದು ಮೊಬೈಲ್ ಶಾಪಲ್ಲಿ ತಿಗಳರಪಾಳ್ಯದಲ್ಲಿ ಅಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಮತ್ತು ಈ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಅವನು ಮ್ಯಾರಿಡ್ ವ್ಯಕ್ತಿ ಇರ್ತಾನೆ. ಆತನಿಗೆ ಈ ಹಿಂದೆ ಸುಮಾರು 10 ವರ್ಷಗಳಿಂದನೇ ಮದುವೆ ಆಗಿರ್ತದೆ. ಒಬ್ಬ ಮಗು ಕೂಡ ಇರ್ತಾನೆ. ಆತ ಆಟೋ ಡ್ರೈವರ್ ಕೆಲಸ ಮಾಡ್ತಿರ್ತಾನೆ. ಅವನಿಗೂ ಮತ್ತು ಈ ಭವಾನಿಗೂ ಅವರಿಬ್ಬರ ನಡುವೆ ಪ್ರೀತಿ ಇರ್ತದೆ. ಈ ಇತ್ತೀಚಿನ ದಿನಗಳಲ್ಲಿ ಈ ಭವಾನಿಗೆ ಮದುವೆ ಮಾಡಬೇಕು ಅಂತ ಮನೆಯವರು ಪ್ರಯತ್ನ ಮಾಡ್ತಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಒಂದು ಡಿಸ್ಪ್ಯೂಟ್ ಬಂದು ಇಬ್ಬರು ಸತ್ತೋಗೋಣ ಅನ್ನೋ ಒಂದು ನಿರ್ಧಾರಕ್ಕೆ ಅಂತ ಬಂದು ಪಾಯ್ಸನ್ ಕೂಡ ತೊಗೊಂಡ್ಬಂದಿರ್ತಾನೆ. ಶನಿವಾರದ ದಿನ ಬೆಳಿಗ್ಗೆ ಸುಮಾರು 7ರಿಂದ 9 ನಡುವೆ ಈ ಘಟನೆ ನಡೆಯುತ್ತದೆ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಆಗಿರ್ತದೆ. ಭವಾನಿ ಅನ್ನೋಳು ವಿಷ ಕನ್ಸ್ಯೂಮ್ ಮಾಡಲಿಕ್ಕೆ ರೆಫ್ಯೂಸ್ ಮಾಡ್ತಾಳೆ. ಆದ್ದರಿಂದ ಆಕೆಯ ಕತ್ತನ್ನು ಇಸ್ಕಿ ಈತ ಕೊಲೆ ಮಾಡಿರುವುದಾಗಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರ್ತದೆ. ಈತ ಸ್ವಲ್ಪ ಮಟ್ಟಿಗೆ ವಿಷ ಈತನು ತಗೊಂಡಿದ್ದಾನೆ ಮತ್ತು ಬಟ್ಟೆ ಮೇಲೆಲ್ಲ ಚೆಲ್ಕೊಂಡಿದ್ದಾನೆ. ಆದರೆ ಈತನಿಗೆ ಯಾವುದೂ ಲೈಫ್ ಥ್ರೆಟ್ ಇಲ್ಲ ಅಂತ ಡಾಕ್ಟ್ರು ಈಗಾಗಲೇ ತಿಳಿಸಿದ್ದಾರೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಆತ ಸಂಪೂರ್ಣ ಗುಣಮುಖ ಆದಮೇಲೆ ಅದನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಅಬೌಟ್ 33 ಇಯರ್ಸ್ ಏಜ್ ಇದೆ. ಸುಮಾರು 10 ವರ್ಷಗಳಿಂದನೇ ಮದುವೆ ಆಗಿದೆ. ಈಕೆಗೆ ಅಬೌಟ್ 25 ಏಜ್ ಇರ್ತದೆ. ಆಕೆಗೆ ಮದುವೆ ಆಗಿರೋದಿಲ್ಲ. ಬಟ್ ಸುಮಾರು ಒಂದು ವರ್ಷದಿಂದ ಅವರಿಬ್ಬರು ಎಲ್ಲೋ ದೇವಸ್ಥಾನದಲ್ಲಿ ಯಾರಿಗೂ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ದಿರ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿರ್ತದೆ. ಆದರೆ ಅವ್ರ ಫ್ಯಾಮಿಲಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ.